ಕತೆ ಹೆಸರು ಬಾಲವೂ ಹೋಯಿತು ಪ್ರಾಣವೂ ಹೋಯಿತು. ಕೋತಿ ಚೇಷ್ಟೆ. ಯಾವ ಕತೆ ಬೇಕು? ಓಕೆ, ಇವತ್ತು ಒಂದು ಶಾರ್ಟ್ ಚಿಕ್ಕ ಕತೆ ಹೇಳೋಣ, ಓಕೆನಾ? ಅದ್ರ ಹೆಸರು, ಕತೆ ಹೆಸರು ಬಾಲವೂ ಹೋಯಿತು ಪ್ರಾಣವೂ ಹೋಯಿತು. ಏನಂಗಂದ್ರೆ ಬಾಲನೂ ಹೋಯ್ತು ಪ್ರಾಣನೂ ಹೊಟ್ಟೋಯ್ತು. ಅಂದ್ರೆ ಇದು ಮನುಷ್ಯರ ಕತೆನಾ ಇಲ್ಲ ಪ್ರಾಣಿ ಕತೆನಾ? ಓಕೆ, ಈಗ ನೋಡೋಣ ಅದು ಏನ್ರ ಕತೆ ಅಂತ, ಓಕೆನಾ? ಇದು ನಾವು ಸ್ಮಾಲ್ ಇದ್ದಾಗ ತಂದಿದ್ದ ಬುಕ್ ಇದು. ಓಕೆ, ಈಗ ಹೇಳೋಣ. ಅಲ್ಲೊಂದು ಊರಿನಲ್ಲಿ ಒಬ್ಬ ಸಿರಿವಂತ ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದ. ಸಿರಿವಂತ ಅಂದ್ರೆ ಏನು? ಏನು ಸಿರಿವಂತ ಅಂದ್ರೆ? ಸಿರಿವಂತ ಅಂದ್ರೆ ಸಾಹುಕಾರ. ಸಾಹುಕಾರ ಅಂದ್ರೆ ಜಾಸ್ತಿ ದುಡ್ಡಿರೋರು, ರಿಚೆಸ್ಟ್ ಪರ್ಸನ್. ದೇವರ ಬಗ್ಗೆ ಅವನಿಗೆ ತುಂಬಾ ಶ್ರದ್ಧೆ ಭಕ್ತಿ. ಅವ್ರಿಗೆ ದೇವರು ಅಂತ ಅಂದ್ರೆ ತುಂಬಾ ಭಕ್ತಿ, ಆಯ್ತಾ? ಅವರು ದೇವಸ್ಥಾನನ ಕಟ್ಟಿಸ್ತಾ ಇದ್ರು. ದೇವಸ್ಥಾನ ಕಟ್ಟಿಸ್ತಾ ಇರುವಾಗ ಅವರೇ ಸ್ವತಃ ನಿಂತ್ಕೊಂಡು ಗಾರೆ ಕೆಲಸದವ್ರಿಗೆ, ಬಡಗಿಗಳಿಗೆ, ಕಮ್ಮಾರರಿಗೆ ಎಲ್ರೂ ಕೆಲಸ ಮಾಡಿಸ್ಕೊಂಡು ಅಲ್ಲೇ ನಿಂತ್ಕೊತಿದ್ರು. ಅವ್ರಿಗೆ ಅಷ್ಟೊಂದು ಭಕ್ತಿ, ದೇವ್ರ ಮೇಲೆ ಶ್ರದ್ಧೆ, ಚೆನ್ನಾಗಿ ಕೆಲಸ ಮಾಡಬೇಕು ದೇವಸ್ಥಾನದ್ದು ಅಂತ. ಕರ್ತವ್ಯ ನಿಷ್ಠರಾಗಿದ್ದರು ಅಂತ ಅಂದ್ರೆ ಏನು? ಅವ್ರ ಕೆಲಸದಲ್ಲಿ ತುಂಬ ನಿಯತ್ತಾಗಿ ಮಾಡ್ತಾ ಇದ್ರು. ಮಧ್ಯಾಹ್ನದವರೆಗೂ ಕೆಲಸ ಮಾಡಿ ಊಟ ಮಾಡಲು ತಮ್ಮ ತಮ್ಮ ಮನೆಗೆ ಹೋಗಿ ಬರುತ್ತಿದ್ದರು. ಯಾರೊಬ್ಬರೂ ಏನನ್ನೂ ಕದಿಯುವ ಗೋಜಿಗೆ ಹೋಗುತ್ತಿರಲಿಲ್ಲ. ಕದಿಯುವುದು, ಸುಳ್ಳು ಹೇಳುವುದು ಇದಕ್ಕಿಂತಲೂ ಮಿಗಿಲಾದ ಪಾಪಕೃತ್ಯ ಬೇರೊಂದಿಲ್ಲವೆಂದೇ ಎಲ್ಲರೂ ತಿಳಿದಿದ್ದರು. ಯಾರೆಲ್ಲರೂ ತಿಳ್ಕೊಂಡಿದ್ದು? ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲರೂ ಏನು ಅನ್ಕೊಂಡಿದ್ರು, ನಾವು ಕಳ್ತನ ಮಾಡಬಾರ್ದು. ಏನನ್ನ ಅಲ್ಲಿ ಗಾರೆ ಕೆಲಸಕ್ಕೆ ಅಂತ ಏನೇನೋ ಮನೆ ಕಟ್ಸೋಕ್ಕೆ, ದೇವಸ್ಥಾನ ಕಟ್ಸೋಕ್ಕೆಲ್ಲ ಸಾಮಾನು ಇಟ್ಟಿರ್ತಾರಲ್ಲ, ಆ ಸಾಮಾನ ಯಾರೂ ಕದೀತಾ ಇರಲಿಲ್ಲ. ಏನಕ್ಕೆ ಅಂದರೆ ಅವ್ರಿಗೆಲ್ಲ ಗೊತ್ತಿತ್ತು, ಸುಳ್ಳು ಹೇಳೋದು, ಮೋಸ ಮಾಡೋದು, ಕದಿಯೋದು ಎಲ್ಲ ಪಾಪದ ಕೆಲಸ. ಅದಕ್ಕೆ ಅವ್ರು ಯಾರೂ ಅದನ್ನು ಮಾಡ್ತಾ ಇರಲಿಲ್ಲ. ಕೆಲಸ ಮಾಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗ್ತಿದ್ರು, ಆಯ್ತಾ? ಎಂದಿನಂತೆ ಅಂದೂ ಸಹ ಕೆಲಸಗಾರರೆಲ್ಲರೂ ಸೂರ್ಯ ನತ್ತಿಯ ಮೇಲೆ ಬರುತ್ತಿದ್ದಂತೆ ಊಟ ಮಾಡಿ ಬರಲು ತಮ್ಮ ತಮ್ಮ ಮನೆಗೆ ತೆರಳುತ್ತಿದ್ದರು. ನಿರ್ಮಾಣ ಕಾರ್ಯದ ಬಳಿಯೇ ಒಂದು ಆಲದ ಮರ, ಅದರ ಮೇಲೆ ಮಂಗಗಳ ಒಂದು ಗುಂಪು ಮನಬಂದಂತೆ ಹಾರಾಡಿಕೊಂಡು ಕೈಗೆ ಸಿಕ್ಕ ಹಣ್ಣು ಹಂಪಲನ್ನು ತಿಂದುಕೊಂಡು ಹಾಯಾಗಿ ಇರುತ್ತಿದ್ದವು. ಆ ದೇವಸ್ಥಾನ ಕಾರ್ಯ ನಡೀತಾ ಇರುತ್ತಲ್ಲ, ದೇವಸ್ಥಾನ ಕಟ್ಟೋದು, ಅಲ್ಲಿ ಒಂದು ಆಲದ ಮರ ಇರುತ್ತೆ. ಆಲದ ಮರದಲ್ಲಿ ಏನು ಇರುತ್ತೆ? ಮಂಗಗಳ ಗುಂಪು, ಕೋತಿಗಳದು ಗ್ರೂಪು. ಅದು ಆಲದ ಮರದ ಮೇಲೆ ಇರ್ತಿತ್ತು. ಅವು ಮರದಿಂದ ಏನೋ ಕೊಂಬೆಯಿಂದ ಕೊಂಬೆಗೆ ಹಾರ್ಕೊಂಡು ಅಲ್ಲಿ ಆಟ ಆಡ್ಕೊಂಡು ಇರ್ತಿತ್ತು. ಅವುಗಳಲ್ಲಿ ಒಂದು ಮಂಗ ಈ ದಿನ ಮರದ ಕೆಳಗಿಳಿದು ಕಟ್ಟುತ್ತಿದ್ದ ಮಂದಿರದ ಬಳಿಗೆ ಬಂದು ಅಲ್ಲೊಂದು ಮರ ತುಂಡು ಕಾಣಿಸಿತು. ಮರವನ್ನು ಗರಗಸದಿಂದ ಕುಯ್ಯುತ್ತಾ ಕೆಲಸಗಾರರು ಅರ್ಧಕ್ಕೆ ಕುಯ್ಯುವುದನ್ನು ನಿಲ್ಲಿಸಿ ಊಟಕ್ಕೆ ಹೋಗಿದ್ದರು. ಗರಗಸದ ಕುಯ್ಯುವಿಕೆಗೆ ಅಡ್ಡಿ ಆಗದಿರಲೆಂದು ಒಂದು ಕಟ್ಟಿಗೆಯ ಚಿಪ್ಪನ್ನು ಕುಯ್ಯುವ ಜಾಗದ ಮಧ್ಯದಲ್ಲಿ ಸಿಗ್ಗಿಸಿದ್ದರು. ಯಾರು ಕೆಲಸ ಮಾಡೋರು?
ಕೆಲಸ ಮಾಡೋರು ಏನು ಮಾಡಿದ್ರು, ಅವರು ಮನೆ ದೇವಸ್ಥಾನ ಕಟ್ತಿದ್ರಲ್ಲ, ಆವಾಗ ಅಲ್ಲಿ ಗರ್ಗಸ ಬರುತ್ತೆ. ಗರ್ಗಸ ನೋಡಿದ್ದೀರಾ? ಆ್ಯಕ್ಸ್ ಅಲ್ಲ, ಗರ್ಗಸ ಅಂತ ಅಂದರೆ ಅದೇ ಹಿಂಗೆ ವಿ ಶೇಪ್ ಇರುತ್ತೆ, ಹಿಂಗೆ ಮರ ಕಟ್ ಮಾಡೋದು. ಸಾ ಅಂತಾರಲ್ಲ ಅದು ಗರ್ಗಸ. ಗರ್ಗಸನ ಮರ ಕುಯ್ಯೋದನ್ನ ಗರ್ಗಸ ಅಂತಾರೆ. ಅದನ್ನ ಮರ ಕಟ್ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಊಟಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಗರ್ಗಸ ತೆಗೆಯೋದಿಲ್ಲ ಮರದಿಂದ ಗರ್ಗಸ ತೆಗೆಯಲ್ಲ, ಅದನ್ನು ಅಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಆವಾಗ ಈ ಕೋತಿ ಬರುತ್ತೆ ಅಲ್ಲಿಗೆ. ಇವರು ಗರ್ಗಸ ತೆಗಿಯಲ್ಲ, ಅಲ್ಲಿ ಬರೀ ಒಂದು ಚಿಪ್ ಇಟ್ಬಿಟ್ಟು ಹೋಗ್ತಾರೆ, ಏನು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು. ಆ ಗರ್ಗಸದ ಹತ್ರ ಒಂದು ಚಿಪ್ ಇಟ್ಬಿಟ್ಟು ಕೆಲಸಗಾರರೆಲ್ಲ ಹೊರ್ಟೋಗ್ತಾರೆ. ಈಗ ಆ ಕೋತಿ ಏನು ಮಾಡುತ್ತೆ ಅಂತ ನೋಡೋಣ. ಮಂಗನ ಕಣ್ಣಿಗೆ ಆ ಚೀಪು ಕಾಣಿಸಿತು. ಆಯಿತಾ? ಅದೇನಿರಬಹುದೆಂದು ತಿಳಿದುಕೊಳ್ಳುವ ಕುತೂಹಲ ಕೆರಳಿತು. ಆ ಕೋತಿ ಸುಮ್ಮನಿರಲ್ಲ, ಅಲ್ಲೇನೋ ಇಟ್ಟವ್ರೆ, ನಾನು ಹೋಗಿ ಅದನ್ನು ನೋಡಬೇಕು ಅಂದ್ಬಿಟ್ಟು ಅದಕ್ಕೆ ಕುತೂಹಲ ಆಯಿತು. ಕುತೂಹಲ ಅಂತ ಅಂದರೆ ಹೋಗು, ಕುತೂಹಲ ಅಂದರೆ ಏನೋ ಕುತೂಹಲ ಅಂದರೆ ಕ್ಯೂರಿಯಾಸಿಟಿ. ಅದಕ್ಕೆ ಏನೈತೆ ಅಂತ ನೋಡಬೇಕು ಅಂತ ಅನ್ನಿಸ್ತು. ಚಂಗನೆ ಹಾರಿ ಆರ ಕೊಯ್ಯುವ ಜಾಗದಿಂದ ಬಂದು ಕುಳಿತಿತು. ಹಾಗೆ ಹಾರುತ್ತಾ ಕುಳಿತಾಗ ತನ್ನ ಬಾಲವು ಕೊಯ್ಯುವ ಭಾಗದ ಮಧ್ಯದಲ್ಲಿ ಇಳಿಬಿದ್ದಿರುವ ವಿಷಯವೂ ಸಹ ಅದಕ್ಕೆ ತಿಳಿದಿರಲಿಲ್ಲ. ಅದು ಹಾರ್ಕೊಂಡು ಏನು ಮಾಡ್ತು, ಅದನ್ನು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಆ ಮರ ಕುಯ್ತಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳುತ್ತೆ. ಆ ಕೂತಾಗ ಏನಾಗುತ್ತೆ, ಅದ್ರ ಬಾಲ ಆ ಗರ್ಗಸದ ಮಧ್ಯದೊಳಗೆ ಜಾಗ ಇರುತ್ತಲ್ಲ, ಮರದ ಮಧ್ಯದೊಳಗೆ ಗರ್ಗಸ ಇಟ್ಟಿರ್ತಾರಲ್ಲ, ಅಲ್ಲೋಗಿ ಅದು ಬಾಲ ಸಿಕ್ಕಾಕೊಂಡ್ಬಿಡುತ್ತೆ. ಸಿಗಾಕೊಳ್ಳೋದಿಲ್ಲ, ಅದು ಹಿಂಗೋಗಿ ಕೂತ್ಕೊಳ್ಳುತ್ತೆ ಬಾಲ, ಅದು ಕೂತಿದ ತಕ್ಷಣ. ಆದರೆ ಈ ಕೋತಿಗೆ ಗೊತ್ತಾಗಲ್ಲ ನನ್ನ ಬಾಲ ಅಲ್ಲೈತೆ ಅಂತ, ಅದಕ್ಕೆ ಗೊತ್ತಾಗೋದೇ ಇಲ್ಲ. ಬಾಲ ಹೋಗಿ ಅದ್ರ ಮೇಲೆ ಕೂತಿರುತ್ತೆ. ಹಾಗೆಯೇ ಆ ಚೀಪನ್ನು ಕ್ಷಣಕಾಲ ವೀಕ್ಷಿಸಿತು. ಅದನ್ನು ಕೈಗೆ ತೆಗೆದುಕೊಂಡು ಪರೀಕ್ಷಿಸಲು ಮನಸ್ಸಾಯಿತು. ಅಲ್ಲಿಟ್ಟಿದ್ರಲ್ಲ ಚೀಪು, ಅದನ್ನು ತಗೊಂಡು ಅದು ಏನಿರ್ಬೋದು ಅಂತ ಅಂದ್ಬಿಟ್ಟು ಕೈಯಲ್ಲಿ ತಗೊಂಡು ನೋಡೋಣ. ಚೀಪು ಅಂದರೆ ಏನೋ ನನಗೂ ಗೊತ್ತಾಗ್ತಾ ಇಲ್ಲ. ಚೀಪು ಅಂತ ಅಂದರೆ ಕಟ್ಟಿಗೆಯ ಚೀಪನ್ನು ಕೊಯ್ಯುವ ಜಾಗದಲ್ಲಿ, ಅದು ಮೋಸ್ಟ್ಲಿ ಮರದ ರಿಲೇಟೆಡ್ ಏನೋ ಇರುತ್ತೆ. ಕ್ಷಣಕಾಲ ವೀಕ್ಷಿಸಿತು. ಅದನ್ನು ಕೈಗೆ ತೆಗೆದುಕೊಂಡು ಪರೀಕ್ಷಿಸಲು ಮನಸ್ಸಾಯಿತು. ಕೆಲಸಗಾರರು ಸಿಕ್ಕಿಸಿ ಹೋಗಿದ್ದ ಅದನ್ನು ತನ್ನ ಎರಡೂ ಕೈಗಳಿಂದ ಜೋರಾಗಿ ಹಿಡಿದೆಳೆದೀತು. ಅದನ್ನೇನು ಮಾಡ್ತು ನೋಡಬೇಕು ಅಂತ ಅಂದ್ಬಿಟ್ಟು ಎರಡು ಕೈಲಿ ಹಿಡ್ಕೊಂಡು ಅದನ್ನು ಜೋರಾಗಿ ಎಳೆದ್ಬಿಡ್ತು. ಚೀಪು ಅವಾಗ ಏನಾಯಿತು, ಹೊರಗೆ ಬಂದ್ಬಿಡ್ತು. ಬಾಲ ಸಂಧಿ ಒಳಗೆ ಸಿಕ್ಕಾಕೊಂಡಿತ್ತಲ್ಲ, ಅದು ಇದು ಎಳ್ದಿದ ತಕ್ಷಣ ಏನಾಯಿತು, ಬಾಲ ನೋವು ಶುರು ಆಗೋಯ್ತು. ಯಾಕೆ ಹೇಳೋ, ಇದು ಅದ್ರ ಸಂಧಿ ಒಳಗಿತ್ತಲ್ಲ, ಇದು ತಗೊಂಡು ಏನು ಮಾಡ್ತು, ಅದ್ರ ಬಾಲಕ್ಕೆ ಸಿಕ್ಕಾಕೊಂಡಿರೋದು ಗೊತ್ತಿಲ್ಲ, ಅದು ಸಂಧಿಗೆ ಹಿಡ್ಕೊಂಡು ಎರಡು ಕೈಲೂ ಜೋರಾಗಿ ಎಳ್ಕೊಂಬಿಡ್ತು. ಅವರು ಅಡ್ಡ ಇಟ್ಟಿದ್ರು ಅದನ್ನು. ಇದೇನು ಮಾಡ್ತು, ಅದೇನು ಅಂತ ನೋಡಬೇಕು ಅಂದ್ಬಿಟ್ಟು ಎಳ್ಕೊಂಬಿಡ್ತು. ಆವಾಗ ಬಾಲ ಸಿಕ್ಕಾಕೊಂಡಿರೋದು ಗೊತ್ತಾಯ್ತು ಅದಕ್ಕೆ, ಯಾಕಂದ್ರೆ ನೋವಾಯ್ತಲ್ಲ ಅದಕ್ಕೆ. ಆವಾಗ ಆ ಮಂಗ ಪಾಪ ತುಂಬ ಅಳುತ್ತೆ, ಜೋರಾಗಿ ಕಿರ್ಚ್ಕೊಳ್ಳುತ್ತೆ, ನನಗೆ ನೋವಾಗ್ತಾ ಇದೆ ಅಂತ. ಅದು ಆವಾಗ ಜೋರಾಗಿ ಕಿರ್ಚಾಡುತ್ತೆ. ಗಂಟ್ಲು ಕಟ್ಟಿತೆ ಹೊರತು ಬಾಲ ಹೊರ ಬರಲಿಲ್ಲ. ಅದಕ್ಕೆ ಕಿರ್ಚಿ ಗಂಟ್ಲು ನೋವು ಬಂತು. ಯಾವುದಕ್ಕೆ? ಆದರೆ ಬಾಲ ಏನಾಯಿತು, ಆಚೆನೆ ಬರಲಿಲ್ಲ. ಅಷ್ಟೊತ್ತಿಗೆ ಊಟಕ್ಕೆ ಹೋಗಿದ್ದ ಕೆಲಸಗಾರರೆಲ್ಲ ವಾಪಸ್ ಬರ್ತಾರೆ. ಎಲ್ಲರೂ ವಾಪಸ್ ಬರ್ತಾರೆ. ಮರದ ಕೋಯಿಲಿನ ಮಧ್ಯೆ ಬಾಲ ಸಿಗಿಸಿಕೊಂಡು ಮರದ ತುಂಡಿನ ಮೇಲೆ ಪಿಳಪಿಳನೆ ಕಣ್ಣು ಬಿಡುತ್ತಾ ಕಿರುಚಾಡುತ್ತಾ ಮಂಗನನ್ನು ಕಂಡರು.
ಅದು ಪಾಪ ಅಳ್ತಾ ಇತ್ತಲ್ಲ, ಅದನ್ನು ಇವ್ರು ಊಟದಿಂದ ಬಂದಮೇಲೆ ನೋಡ್ತಾರೆ, ಏನಿದು ಮಂಗ ಇಲ್ಲ ಇತ್ತಲ್ಲ ಅಂತ ಅಂದ್ಬಿಟ್ಟು ನೋಡಿಕೊಂಡು ಬರ್ತಾರೆ. ಏನಿದು ಸಿಕ್ಕಾಕೊಂಬಿಟ್ಟೈತಲ್ಲ ಪಾಪ ಅಂತ. ಅವ್ರಿಗೆ ಮಂಗನ ಕುಚೇಷ್ಟೇನ ನೋಡಿ ಅವ್ರಿಗೆಲ್ಲರಿಗೂ ಪಾಪ ಅನ್ನಿಸ್ಲಿಲ್ಲ. ಏನನ್ನಿಸ್ತು ಅವ್ರಿಗೆಲ್ಲ ಊಟಕ್ಕೆ ಹೋಗಿ ಬಂದಿರೋರಿಗೆ, ಅಯ್ಯೋ ಈ ಕೋತಿ ಚೇಷ್ಟೆ ಇಷ್ಟೇ ಆಯ್ತಲ್ಲ. ಕೋತಿ ಚೇಷ್ಟೆ ಅಂತ ಏನೋ ಕೇಳೋದು, ಆ ಕೋತಿ ಇಲ್ದಿರಗಳೇ ಮಾಡುತ್ತೆ. ಅದಕ್ಕೆ ಯಾರಾದರೂ ಮಕ್ಕಳು ತುಂಬ ತರಲೆ ಮಾಡ್ತಾಯಿದ್ರೆ ಏನಂತೀವಿ, ಕೋತಿ ಚೇಷ್ಟೆ ಮಾಡಬೇಡ ಅಂತೀವಿ. ಅದನ್ನೇ ಕೋತಿ ಚೇಷ್ಟೆ. ಕೋತಿಗಳು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಮಾಡ್ಕೊಳ್ಳುತ್ತೆ. ಆವಾಗ ಅವ್ರಂತಾರೆ ಈ ಮಂಗನ ಕುಚೇಷ್ಟೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಕೋಪ ಬಂದ್ಬಿಡುತ್ತೆ. ಆಮೇಲೆ ಅವರೇನು ಮಾಡ್ತಾರೆ, ಬಲವಾದ ಕೋಲನ್ನು ಹಿಡಿದು ಕೋತಿಯನ್ನು ಚೆನ್ನಾಗಿ ಕೊಂದರು. ಏನು ಮಾಡ್ತಾರೆ ಅವರು, ಆ ಕೋತಿನ ಬಚಾವ್ ಮಾಡೋದು ಬಿಟ್ಬಿಟ್ಟು ಏನು ಮಾಡ್ತಾರೆ, ಕೋಲ್ ತಗೊಂಡು ಕೋತಿನ ಕೊಂದು ಬಿಡ್ತಾರೆ. ಹೀಗೆ ಕೋತಿ ತನ್ನ ಕುಚೇಷ್ಟೆಯಿಂದ ಬಾಲವನ್ನು ಕಳೆದುಕೊಂಡಿತು, ಪ್ರಾಣವನ್ನು ಕಳೆದುಕೊಂಡಿತು. ಇದರಿಂದ ಏನು ನೀತಿ, ನಮಗೆ ತಿಳಿಯದ ವಿಷಯದಲ್ಲಿ ವೃಥಾ ಕೈ ಹಾಕಬಾರದು. ಏನೋ ನೀತಿ ಕತೆ, ನಮಗೆ ಗೊತ್ತಿಲ್ಲ ಆ ವಿಷಯ ಅಂದಮೇಲೆ ನಾವು ಅದರಿಂದ ದೂರ ಇದ್ದು ಬಿಡಬೇಕು. ನಾವು ಅದನ್ನು ಟ್ರೈ ಮಾಡ್ತೀವಿ, ಇದನ್ನು ನೋಡ್ತೀವಿ ಅಂತ ಹೋಗಬಾರ್ದು. ಆಮೇಲೆ ಇನ್ನೊಂದು ಏನು ಗೊತ್ತಾಯ್ತು, ಇನ್ನೊಂದೇನು ಗೊತ್ತಾಯ್ತು, ಯಾವ ಮನುಷ್ಯ, ಸಾವುಕಾರ ಎಷ್ಟೇ ಸಾವುಕಾರ ಆದ್ರೂ ಮನಸ್ಸು ಚೆನ್ನಾಗಿರ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ದೇವರು ಅಂತ ಅಂದರೆ ಭಯ, ಭಕ್ತಿ, ಪ್ರೀತಿ ಎಲ್ಲ ಇರಬೇಕು. ಆಮೇಲೆ ಯಾರಾದರೂ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡಬೇಕು. ಆದರೆ ಕೆಲ್ಸದವ್ರು ಏನು ಮಾಡಿದ್ರು, ಕೋತಿನ ಹಂಗೆ ಮಾಡ್ತಾರಾ ಮಾಡ್ತಾರ ಆ ಥರ ಮಾಡಬಾರ್ದು. ಫಸ್ಟು ಇವೆಲ್ಲ ಆಗಕ್ಕೆ ಕಾರಣ ಏನೋ ಆ ಕೋತಿದು ಚೇಷ್ಟೆ. ಅದಕ್ಕೆ ನಾವೇನು ಮಾಡಬೇಕು, ನಮ್ಗಲ್ಲಿ ಯಾವುದೋ ನಮ್ಗದು ಗೊತ್ತಿಲ್ಲ ಆ ವಿಷಯ ಅಂದಾಗ ನಾವು ಅದನ್ನು ಕಲ್ತ್ಕೊಳ್ದಿರ ಮಾಡಕ್ಕೆ ಹೋಗ್ಬಾರ್ದು. ಓಕೆನಾ? ಓಕೆ, ಕತೆ ಚೆನ್ನಾಗಿತ್ತಾ? ಇನ್ನೂ ಒಂದು ಕತೆ ಹೇಳಿ, ವಿಡಿಯೋ ರೆಕಾರ್ಡ್ ಮಾಡಿದೆ.